ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದ ರಾಜ ರವಿಕೋಟಿ ತೇಜ. ಬಳಿರೇಯಲೈ ಸಾರಥೆ, ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ 76 ದೇಶದ ರಾಜರಿಂದ ಕಪ್ಪು ಕಾಣಿಕೆಯ ತಂದೊಪ್ಪಿಸಿಕೊಳ್ಳುವ ಸುಬಟನೋಳ ಮಹಾಸುಬಟನೆನ್ನೆನಿಸಿದ ಎನ್ನ ಪಿತನು ಒಪ್ಪದಿಂದ ಬರ ಹೇಳಿದ ಕಾಣಕರ ಪಲ್ಲವದಿ ಕಟ್ಟಪಾಡಿಯಾಗಿ ಪರೋಣವಾಯ್ತು ಕನ್ಯಾ ಸಾರಥಿ. ಒಳ್ಳೆಯ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ನಮೋ ನಮೋ ಅಪ್ಪಯ್ಯನೇ, ಮಾಡುವೆನು ನಿನಗೆ ಬಂದನೆ. ಸಕಲ ಐಶ್ವರ್ಯ ಪ್ರಾಪ್ತಿರತ್ತು ಬಾಬಾ ಸುಂದರೇ, ಸುಂದರ ಸುಕುಮಾರನೇ. ಬಾಪು ಬಾಪುರೇ, ವೈರಿಗಳ ಗರ್ಭ ನಿರ್ಭೇದನ ಮಾಡುವ ಪಿತನೇ ಎನ್ನಂ ಕರೆಸಿದ ಕಾರಣವೇನು ಹೇಳಬೇಕನೆ. ಅಪ್ಪಯ್ಯನೇ ಸುತನೇ ವೈರಿ ದುರಾತ್ಮರಾದ ಧನುಜರ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿರವರೇ ಹೇಗೆ? ಜನಕ ಬಾಲಕ, ಇದು ಅಲ್ಲದೆ ಅಂಗ ವಂಗ ಗಳಿಂದ ಮಗದ ಮಾಡುವ 76 ದೇಶದ ರಾಜರೇನಾದರೂ ಕಪ್ಪು ಕಾಣಿಕೆಯನ್ನು ತಂದೊಪ್ಪಿಸದೆ ಕೊಪ್ಪಿ ನಿಂತಿರುವರೇ ಹೇಗೆ? ತಂದೆ ಬಾಲಕ, ಇದು ಅಲ್ಲದೆ ದೇವತೆಯರೇನಾದರೂ ನಮ್ಮ ಮೇಲೆ ಅಸೂಯ ಭಾವನೆ ತೋರಿರುವರೇ ಹೇಗೆ? ಜನಕ ಬಾಲಕ, ನಮ್ಮ ಈ ಮಾಹಿಷ್ಮತಿ ನಗರದ ಶೃಂಗಾರವಂ ಕಂಡು ಬಂಡ ಮನುಜರೇನಾದರೂ ಗುಂಡತನವನ್ನು ಸಿಗಿರುವರೇ ಹೇಗೆ? ಅವೋ ತಂದೆ, ಯಾವ ವಿಷಯವಾಗಿ ಕರೆಸಿದಿ ಹೇಳನ್ನ ಮುಂದೆ. ಇದರಲ್ಲಿ ನಮ್ಮ ದ್ವೇಷ ಸಾಧಿಸುವರಿದ್ದರೆ ಪಾಲಾಗ್ಯದ ಒಕ್ಕೆ ತಲದೋ ಅಗಿಕೊಳ್ಳರೂ ಬಿಡದೆ ಅವರಂ ಹಿಡಿದು ತಂದು ನಮ್ಮ ನಗರದ ಮಹತ್ವರದ ಮುಂಭಾಗಕ್ಕೆ ಗಟ್ಟಿ ಹಾಕುವಂತೆ ನೀ ಕರೆಸಿದರೆ ನಾವು ಬಂದೇ ವಿಚಾರವೇನು ತಿಳಿಸಲ್ಲ ಮುಂದೆ. ಸಮುದಾಯಕ್ಕೆ ಗಂಡ ಬೇರುಂಡ ನಂತರ ಪ್ರಚರಿಸುವ ಚಂದ್ರವಂಶದ ಕುಲತಿಲಕನಾದ ಎನ್ನ ಕುಮಾರನೇ, ಅಪ್ಪಯ್ಯನೇ ಎನ್ನ ನುಡಿಯನ್ನು ಹಾಲಿಸು ಬೇಗನೆ. ಅದೇನು ಚೆನ್ನಾಗಿ ಹೇಳು ಅಪ್ಪಯ್ಯನೇ. ಅದು ಏನೆಂದರೆ, ಸುರರಾಜ್ಯಕ್ಕಿಂತ ಶ್ರೇಷ್ಠವಾಗಿ ಕಂಗೊಳಿಸುವ ಈ ನಮ್ಮ ಮಾಹಿಷ್ಮತಿ ನಗರವಂ ನಿನಗೆ ಪಟ್ಟವಂ ಕಟ್ಟೆ. ನಿನ್ನ ವೀರತ್ವಕ್ಕೆ ತಕ್ಕ ಮರ್ಯಾದೆ ಕೊಟ್ಟು ನಿನ್ನ ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ನಿಮಿತ್ತ ಕರೆಸಿರುವೆ. ಹೇಳಿದೆಯಾ ಕಾರ್ತಿವೀರ್ಯನೆಂಬ ಮೋದ ಕುಮಾರ ತುಲಿತ ಸ್ಪೀಕರ. ಅವೋ ಜನಕ ಬಾಲಕ, ಎಂದಕ್ಕೆ ವಂಶದರಾದ ಮರುತ್ತ ರಾಜನೆಂಬ ಹರ್ಷದ ಬ್ರಾಹ್ಮಣನಿಗೆ ದಾನವಂ ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ತಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿ ಬಂದು ಹೇಳ್ತಾನಂತೆ. ಅಂತ ಚಂದ್ರ ವಂಶದೊಳಗೆ ಉದಯಿಸಿದಿ ನಿನ್ನ ಕುಮಾರನು. ರಾಜ್ಯಾಧಿಕಾರ ಪಡೆದು ತರುವಾಯ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳ ಬೆಳಗ್ಗೆ ಅಧರ್ಮಕ್ಕೆ ಮನಗೊಡದೆ ಆಯ ವಾಚ್ಯ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸುವ ಕೇಳಿಯಾಗುತ್ತದೆ ಅಧಿಪರಾಗಿರುತ್ತದೆ. ಅಹೋ ರಾಜ ಕುಲಶೇಖರನಾದ ಎನ್ನ ಕುಮಾರನೇ, ಅಪ್ಪಯ್ಯನೇ ಹೇಳುವನು ಕೇಳು ರಾಜ್ಯ ಧರ್ಮದ ವಿಚಾರ. ಅದೇನು ಚೆನ್ನಾಗಿ ಹೇಳು ಅಪ್ಪಯ್ಯ. ಅದು ಏನೆಂದರೆ, ಈ ರಾಜ ಸಿಂಹಾಸನದ ಅಧಿಕಾರ ಗತ್ತಿಗೆ ನೇರುವ ಕೆಲವು ಯೋಚಿಸುವುಳ್ಳ ಪ್ರಶ್ನೆಗಳ ಕೇಳುವ ಚಿತ್ತವನ್ನು ಅರಸು ತನಯ. ಅದೇನು ಚೆನ್ನಾಗಿ ಕೇಳು ಅಪ್ಪಯ್ಯ. ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರು ಯಾರು? ಈ ಲೋಕದಲ್ಲಿ ಸೋಲುವವರು ಯಾರು? ಈ ಧರಣಿಯಲ್ಲಿ ಅಧಿಕರು ಯಾರು? ಈ ಭೂಮಂಡಲದಲ್ಲಿ ಪರದೇಶಿಗಳು ಯಾರು? ಮಧ್ಯಗದಲ್ಲಿ ಅತಿಥಿಗಳು ಯಾರು? ಕಾರ್ತಿವೀರ್ಯನೆಂಬ ಕುಮಾರನೇ, ಈ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಹೇಳಬೇಡನೆ. ಅವು ಅಪ್ಪಯ್ಯನೇ ಸುತನೇ, ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮಶಾಸ್ತ್ರಗಳ ಮರಿದ ಈ ನಿನ್ನ ಕುಮಾರನು ಸಾಮಾನ್ಯದವನೇ. ಅವೋ ತಂದೆ ಕಂದ, ನೀ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವನು ಆಲಿಸು ಬೇಗನೆ. ಅದೇನು ಚೆನ್ನಾಗಿ ಹೇಳು ಕುಮಾರ. ದೇವಲೋಕದಲ್ಲಿ ಸದಾಕಾಲ ಸರ್ವಶ್ರೇಷ್ಠ ಸಂಪತ್ತಿನಿಂದ ಕೂಡಿರುವವರು ವೈಕುಂಠ ದೊಡೆಯ ಲಕ್ಷ್ಮೀಪತಿಯಾದ ಮಹಾವಿಷ್ಣುವು
ಇನ್ನೊಬ್ಬನಾಧಿಪತಿಯಾದ ಕುಬೇರನ ಜನಕ ಬಾಲಕ, ಈ ಜಗದಲ್ಲಿ ಸೋಲುವವರು ಇಬ್ಬರೇ ಇಬ್ಬರು. ಕುಮಾರ, ಒಬ್ಬ ಕನ್ಯಾಪಿತನು, ಇನ್ನೊಬ್ಬ ಸಾಲಗಾರನು. ಈ ಧರಣಿಯಲ್ಲಿ ನಮಗೆ ಕಾಣುವವರು ಇಬ್ಬರೇ ಇಬ್ಬರು. ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರರೇ ಹರಿದರು. ಈ ಸೃಷ್ಟಿಯಲ್ಲಿ ಪರದೇಶಿಗಳು ಇಬ್ಬರೇ ಇಬ್ಬರು. ಒಬ್ಬ ದೇಹ, ಇನ್ನೊಬ್ಬ ಜೀವ. ಈ ಭುವನದಲ್ಲಿ ಅತಿಥಿಗಳು ಇಬ್ಬರೇ ಇಬ್ಬರು, ಧನ ಮತ್ತು ಯವನ. ಎಷ್ಟು ಮಾತ್ರ ಭಗವತ ಸ್ವರೂಪಿಗಳಾದ ಗುರುವರ ದತ್ತಾತ್ರೇಯರು ಹೇಳಿಕೊಟ್ಟಿರವರು ತಂದೆ. ಇದರಲ್ಲಿ ತಪ್ಪಿದ್ದರೆ ವಿವರಿಕೆ ಹೇಳಿದ ಮುಂದೆ ಫಲ ಫಲ ಶಾಸ್ತ್ರ ಬಾಹುವೆ ನಿರ್ಣಯಾಕೃತವಾದ ವಿದ್ಯಮೋತ್ಪಕ್ಕೆ ಮತ್ತು ನಿರ್ಣಯ ಭಾವುಗಳ ಬಲಶಕ್ತಿಗೆ ನಾ ಮೆಚ್ಚಿದೆ. ಹೋ ತನಯ ಅಪ್ಪಯ್ಯ, ಈ ಕ್ಷಣವೇ ನಮ್ಮ ಪುರೋಹಿತರಿಂದ ಮಾಹಿಸ್ಮಿತಿ ನಗರವನ್ನು ನಿನಗೆ ಪಟ್ಟವನ್ನು ಕಟ್ಟುವೆ. ಏತಕ್ಕೆಂದರೆ, ಯಾತಕ್ಕೆ ಅಪ್ಪಯ್ಯ? ಈಗ ನಿನ್ನಲ್ಲಿ ರಾಜ್ಯಭಾರದ ಲಕ್ಷಣಗಳಿರುವವು. ನನಗೆ ಸಂತೋಷವಾಯಿತು. ನಿನ್ನ ಮುಖಾಂತರ ಚಂದ್ರವಂಶದ ಕೀರ್ತಿ ದಿಗ್ದೇಶಗಳಲ್ಲಿ ಬೆಳಗಲಿ ಕಾರ್ತಿವೀರ್ಯ, ಹೆಚ್ಚಲಿ ನಿನ್ನ ಗಾಂಭೀರ್ಯ. ನನ್ನ ಪುತ್ರನಾದ ಕಾರ್ತಿವೀರ್ಯಾರ್ಜುನನಿಗೆ ಪಟ್ಟಾಭಿಷೇಕ ಮಾಡುವ ಕಾರಣ ನಮ್ಮ ಕುಲ ಪುರೋಹಿತರನ್ನು ತಪ್ಪದೆ ಕರೆದುಕೊಂಡು ಮಾತಾಡದೆ ಹೋಗಿ ಜಾತತೆ. ಅದೇ ಪ್ರಕಾರವಾಗಲಿ ಭೂಪತಿ. ಅಹೋ ಎನ್ನ ಕುಮಾರನಾದ ಕಾರ್ತಿವೀರ್ಯನೇ, ಅಪ್ಪಯ್ಯನೇ, ಎನ್ನ ನುಡಿಯನ್ನು ಹಾಲಿಸು ಬೇಗನೆ. ಅದೇನು ಚೆನ್ನಾಗಿ ಹೇಳು ಅಪ್ಪಯ್ಯ. ನಮಗೆ ವೈರಿಯಾದ ರೇಣುಕ ರಾಜನು ನಿನ್ನಿನ ಕಾಳಗದೋ ಕದನಕ್ಕೆ ಬಂದು ಎಣ್ಣೆಯ ಬಾವುಗಳ ಬಲಶಕ್ತಿಗೆ ತಡೆಯದೆ ಓಡಿವದನು. ತನೆಯ